ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಮೊದಲನೇದಾಗಿ ನಿಮ್ಮ ಸಪೋರ್ಟ್ಗಾಗಿ ಎಲ್ಲರಿಗೂ ಧನ್ಯವಾದಗಳು. ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಅನ್ನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇಂದ ನನಗೆ ವಿಡಿಯೋಸ್ ಮಾಡೋದಕ್ಕೆ ಮನೋಬಲ ಹೆಚ್ಚಾಗುತ್ತೆ. ಸೊ ಫಸ್ಟ್ ಆಫ್ ಆಲ್, ಇವತ್ತಿನ ತರಗತಿಯಲ್ಲಿ ನಾವು ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ನ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡಲಿದ್ದೇವೆ. ನೋಡಿ, ನಾನು ಇಲ್ಲಿ 3 ಕಾನ್ಸೆಪ್ಟ್ಸ್ ನ ತಗೊಂಡಿದ್ದೀನಿ. ಒಂದು FPI, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಮೊದಲನೇ ಕಾನ್ಸೆಪ್ಟ್ ಏನು? ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಓಕೆ, ಪೋರ್ಟ್ಫೋಲಿಯೋ ಅಂತ ಹೆಸರು ಬಂದಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. Portfolio investment is nothing but investing in financial assets anta. Investment in financial assets like stocks, bonds and shares. Okay, ಈಗ FDI ಅನ್ನು ನಾವು ಡಿಸ್ಕಸ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ನಮ್ಮದೇ ಆದ ಒಂದು ಬ್ರಾಂಚ್ ಅನ್ನ ಸ್ಟಾರ್ಟ್ ಮಾಡ್ತಿರಬಹುದು, ಅಥವಾ ಫಾರಿನ್ ಕಂಪನಿಯ ಇನ್ವೆಸ್ಟರ್ಸ್ ನಮ್ಮ ದೇಶದಲ್ಲಿ ಬ್ರಾಂಚ್ ಸ್ಟಾರ್ಟ್ ಮಾಡ್ತಾ ಇರಬಹುದು, ಅಥವಾ ಬೇರೆ ಯಾವುದೇ ರೀತಿಯ ಫಿಸಿಕಲ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಬಹುದು. ಬಟ್ ಇನ್ FPI ವಾಟ್ ಹ್ಯಾಪನ್ಸ್? ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಸ್ಟಾಕ್ಸ್, ಶೇರ್ಸ್, ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ದಿಸ್ ಈಸ್ ನಾಟ್ ಆಕ್ಟಿವ್ ಇನ್ವೆಸ್ಟ್ಮೆಂಟ್. ಇದು ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಅಲ್ಲ, ಇಟ್ ಈಸ್ ಅ ಪ್ಯಾಸಿವ್ ಪಾರ್ಟಿಸಿಪೇಷನ್. ಪ್ಯಾಸಿವ್ ಅಂದ್ರೆ ಏನ್ ಹೇಳಿ, ಇಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಆಕ್ಟಿವ್ ಪಾರ್ಟಿಸಿಪೇಷನ್ ಆ ಫಾರಿನ್ ಕಂಟ್ರಿಯಿಂದ ಇರೋದಿಲ್ಲ. ಬಟ್ FDI ಇಂದ ಏನಾಗುತ್ತೆ ಹೇಳಿ, ವೆನ್ ಯು ಆರ್ ಸ್ಟಾರ್ಟಿಂಗ್ ಅ ಬ್ರಾಂಚ್, ಯು ಆರ್ ಹ್ಯಾವಿಂಗ್ ಮೋರ್ ಕಂಟ್ರೋಲ್ ಓವರ್ ದಟ್ ಪರ್ಟಿಕ್ಯುಲರ್ branch. Okay, it is a passive investment. And it is in the form of financial assets, and it is in the form of stocks, shares and bonds. Okay, this is a simple concept, and this is what you have to understand about FPI. New FPI ಬಗ್ಗೆ ತಿಳ್ಕೊಳ್ಬೇಕಾಗಿರೋದು. Then what? Balance of payment. Balance of payment ಅಂದ್ರೆ ಏನ್ ಹೇಳಿ, balance of payment is a systematic document, we can say, or it is a systematic presentation of all the imports, exports, payments, everything. Okay, between residents of two countries. ಎರಡು ದೇಶದ residents ಮಧ್ಯೆ ಇರುವಂತಹ every transaction is recorded in balance of payment. Okay, balance of payment is nothing but systematic record of all the economic transactions. What is important here? Economic transactions. Transactions are in the form of economic. Economic means in the monetary form. Okay, then between residents of the reporting country and the residents of foreign country. ಎರಡು country ಇರುತ್ತೆ. Reporting country means what? If I am preparing the balance of payment, I am reporting country. Okay, reporting country and the foreign country during a given period of time. It is for a given period of time. Understood? Balance of payment is a systematic record of all the economic transactions between two countries, residents of two countries. Then there are two forms. Means what? The balance of payment. Balance of payment ಅನ್ನೋದು ಪಾಸಿಟಿವ್ ಇರಬಹುದು, ನೆಗೆಟಿವ್ ಇರಬಹುದು. ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂಡ್ ನೆಗೆಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನ್ ಹೇಳಿ, ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು? ಮನಿ ಇನ್ಫ್ಲೋ ಇಸ್ ಮೋರ್, and negative means money outflow is more. ಜಾಸ್ತಿ ಹಣ ನಮ್ಮ ದೇಶದಲ್ಲಿ ಅಂದ್ರೆ ರಿಪೋರ್ಟಿಂಗ್ ಕಂಟ್ರಿಯಲ್ಲಿ ಬರ್ತಾ ಇದ್ರೆ ಅದನ್ನ ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೀಬಹುದು. ಅದೇ ನಮ್ಮ ದೇಶದಿಂದ ಹಣ ಹೊರಗೆ ಹೋಗ್ತಾ ಇದ್ರೆ ಅದನ್ನ ನೆಗೆಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ನಾವು ಕರೀಬಹುದು. ದೆನ್ ವಾಟ್ ಆರ್ ದ ಕಂಪೋನೆಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್? ಯಾವುದೇ ಒಂದು ಸಿಸ್ಟಮೆಟಿಕ್ ರೆಕಾರ್ಡ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಯಾವ್ಯಾವ ಕಂಪೋನೆಂಟ್ಸ್ ಇರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. What are the important components? See, current account and capital account. ಎರಡು ಅಕೌಂಟ್ಸ್ ಅನ್ನು ಅದರಲ್ಲಿ ಪ್ರಿಪೇರ್ ಮಾಡ್ತೀವಿ. ಒಂದು ಕರೆಂಟ್ ಅಕೌಂಟ್ ಅಂಡ್ ಒಂದು ಕ್ಯಾಪಿಟಲ್ ಅಕೌಂಟ್. ಕರೆಂಟ್ ಅಕೌಂಟ್ ಅನ್ನ ಇನ್ಕಮ್ ಅಕೌಂಟ್ ಅಂತಾನೂ ಕರೀತಾರೆ. ಕ್ಯಾಪಿಟಲ್ ಅಕೌಂಟ್ ಅನ್ನ ಡೆಟ್ಸ್ ಅಂಡ್ ಕ್ಲೇಮ್ಸ್ ಅಕೌಂಟ್ ಅಂತಾನೂ ಕರೀತಾರೆ. ಅಂಡರ್ಸ್ಟುಡ್? ನೌ ವಾಟ್ ಆಲ್ ಈಸ್ ಇನ್ಕ್ಲೂಡೆಡ್ ಇನ್ ಕರೆಂಟ್ ಅಕೌಂಟ್? ಕರೆಂಟ್ ಅಕೌಂಟ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ, ಏನೇನನ್ನ ಕರೆಂಟ್ ಅಕೌಂಟ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡಬೇಕು? ಫಸ್ಟ್ ಒನ್, ಗೂಡ್ಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಅದನ್ನೇ ನಾವೇನಂತ ಕರಿತೇವೆ? ಮರ್ಚೆಂಟೈಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಗೂಡ್ಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ಅರ್ಥ ಆಯ್ತಾ? ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡಿರೋದು ಮತ್ತೆ ಎಕ್ಸ್ಪೋರ್ಟ್ ಮಾಡಿರೋದು ಅದನ್ನ ಮರ್ಚೆಂಟೈಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತಾನು ಕರೀತಾರೆ. ಅದರೊಂದಿಗೆ ಮತ್ತೇನಿರುತ್ತೆ? ಟ್ರಾವೆಲ್ ಟ್ರಾನ್ಸ್ಪೋರ್ಟ್ ಇನ್ಶೂರೆನ್ಸ್. ನೋಡಿ, ಮತ್ತೇನೇನು? ಟ್ರಾವೆಲ್
travel related incomes and expenses, travel, transport related to import and export, then travel, transport, and what? Insurance, investment income, okay, insurance is there, investment income is there, then government not included elsewhere, transfer fees. Nodi, transfer fees and government not included elsewhere, ಅಂದ್ರೆ ಏನು? ಫಸ್ಟ್ ಒನ್ ಗೂಡ್ಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ನಿಮಗೆ ಅರ್ಥ ಆಯ್ತು. ಟ್ರಾವೆಲ್ ಮಾಡೋದ್ರಿಂದ ಆಗಿರುವಂತಹ, ಮೀನ್ಸ್ ವೆನ್ ಫಾರಿನರ್ಸ್ ಆರ್ ಟ್ರಾವೆಲಿಂಗ್ ಇನ್ ಟು ಇಂಡಿಯಾ ಆರ್ ವಿ ಆರ್ ಟ್ರಾವೆಲಿಂಗ್ ಇನ್ ಟು ಅಬ್ರಾಡ್, ಲೈಕ್ ದಟ್. ದೆನ್ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಟು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಸೆಲ್ ಅಂಡ್ ಪರ್ಚೇಸ್ ಮಾಡಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಇಸ್ ಇಂಪಾರ್ಟೆಂಟ್. ಇನ್ಶೂರೆನ್ಸ್ ಇನ್ಕಮ್, ಇನ್ಶೂರೆನ್ಸ್ ಇಸ್ ಆಲ್ಸೋ ಅ ಸರ್ವಿಸ್. investment income, then transfer fees, then government not included elsewhere means government income which is not included in all these heads. ಮೇಲಿನ ಎಲ್ಲ ಹೆಡ್ಸ್ ಅಲ್ಲಿ ಇನ್ಕ್ಲೂಡ್ ಆಗದೇ ಇರುವಂತಹ ಗವರ್ಮೆಂಟ್ expenses or incomes. Okay, this is all included in current account ಅಲ್ಲಿ ಇದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡ್ತೀವಿ. And what do you mean by capital account? As name itself explaining, ಇದರ ಹೆಸರೇ ಹೇಳುವ ಹಾಗೆ, ಡೆಟ್ ಅಂದ್ರೆ ಏನ್ ಹೇಳಿ, ಸಾಲಗಳು ಅಂಡ್ ಕ್ಲೇಮ್ಸ್. ಓಕೆ, ಇದನ್ನ ಈ ಅಕೌಂಟ್ ಅಲ್ಲಿ ಕವರ್ ಮಾಡ್ತಾರೆ. ಹಾಗಾದ್ರೆ ಸಾಲಗಳು ಯಾವ ಯಾವ ರೂಪದ ಸಾಲಗಳಿರ್ಬೋದು? ಪ್ರೈವೇಟ್ ಅಂದ್ರೆ ಏನ್ ಹೇಳಿ, ಇಂಡಿವಿಜುವಲ್ಸ್, ಪ್ರೈವೇಟ್, ಬ್ಯಾಂಕಿಂಗ್ ಅಂಡ್ ಆಫಿಷಿಯಲ್, ಮೂರು ರೀತಿ ಇರುತ್ತೆ. ಪ್ರೈವೇಟ್, ಬ್ಯಾಂಕಿಂಗ್ ಅಂಡ್ ಆಫಿಷಿಯಲ್. ನೋಡಿ, ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರಲ್ಲಿ ಏನೂ ಇಲ್ಲ. ಪ್ರೈವೇಟ್ ಮೀನ್ಸ್ ವಾಟ್? ಇಂಡಿವಿಜುವಲ್ಸ್ ಮಾಡಿರುವಂತಹ ಸಾಲ ಅಥವಾ ಕ್ಲೇಮ್ಸ್ ಇರಬಹುದು. ಫಾರಿನ್ ಕಂಟ್ರೀಸ್ ಅಲ್ಲಿ ಇಂಡಿವಿಜುವಲ್ಸ್ ಮಾಡಿರುವಂತಹ ಸಾಲ ಆರ್ ಇನ್ವೆಸ್ಟ್ಮೆಂಟ್. ಇಂಡಿವಿಜುವಲ್ಸ್, ಫರ್ಮ್ಸ್ ಅಂಡ್ ಪ್ರೈವೇಟ್ಲಿ ಓನ್ಡ್ ನಾನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಏನ್ ಹೇಳ್ತಾ ಇದ್ದಾರೆ ನೋಡಿ, ಒಂದೇನಿರಬಹುದು, ಇಂಡಿವಿಜುವಲ್ಸ್ ಇರಬಹುದು, ಫರ್ಮ್ಸ್ ಇರಬಹುದು, ಅಥವಾ ಪ್ರೈವೇಟ್ಲಿ ಓನ್ಡ್ ನಾನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರಬಹುದು. ಇದನ್ನ ಪ್ರೈವೇಟ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಬ್ಯಾಂಕಿಂಗ್ ಅಲ್ಲಿ ಏನ್ ಬರುತ್ತೆ? ಎಲ್ಲ ರೀತಿಯ ಕಮರ್ಷಿಯಲ್ ಬ್ಯಾಂಕ್ಸ್, ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಪಬ್ಲಿಕ್ ಕಮರ್ಷಿಯಲ್ ಬ್ಯಾಂಕ್ಸ್ ಇರಬಹುದು. ಆಫಿಷಿಯಲ್ ಏನ್ ಬರುತ್ತೆ ಹೇಳಿ, ಇಲ್ಲಿ RBI ಅಂಡ್ ಗವರ್ಮೆಂಟ್, ಡೈರೆಕ್ಟ್ ಆಗಿ RBI ಅಂಡ್ ಗವರ್ಮೆಂಟ್ ಮಾಡಿರುವಂತಹ ಸಾಲ ಅಥವಾ ಇನ್ವೆಸ್ಟ್ಮೆಂಟ್ ಇರಬಹುದು. ನೋಡಿ, ಇಲ್ಲೇನ್ ಬಂತು? ಇಂಡಿವಿಜುವಲ್ಸ್ ಅಂಡ್ ಫರ್ಮ್ಸ್ ಅಂಡ್ ಪ್ರೈವೇಟ್ಲಿ ಓನ್ಡ್ ನಾನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಇಲ್ಲಿ ತಗೊಂಡ್ವಿ ನಾವು. ಯಾಕಂದ್ರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನ ಬ್ಯಾಂಕಿಂಗ್ ಅಲ್ಲಿ ತಗೊಳ್ತಾ ಇದ್ದೀವಿ. ಕಮರ್ಷಿಯಲ್, ಪ್ರೈವೇಟ್ ಆಸ್ ವೆಲ್ ಆಸ್ ಪಬ್ಲಿಕ್, ಪ್ರೈವೇಟ್ಲಿ ಆಸ್ ವೆಲ್ ಆಸ್ ಸ್ಟೇಟ್ ಓನ್ಡ್ ಬ್ಯಾಂಕ್ಸ್ ಆರ್ ಕವರ್ಡ್ ಹಿಯರ್. ದೆನ್ ಆಫಿಷಿಯಲ್ ಅಲ್ಲಿ ಏನ್ ಬರುತ್ತೆ ಹೇಳಿ, RBI ಅಂಡ್ ಗವರ್ಮೆಂಟ್. ಈ ಎಲ್ಲವನ್ನ ನಾವು ಏನ್ ಮಾಡ್ತೀವಿ? ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇವರು ಮಾಡಿರುವಂತಹ ಸಾಲ ಮತ್ತೆ ಇನ್ವೆಸ್ಟ್ಮೆಂಟ್, ಅರ್ಥ ಆಗ್ತಾ ಇದೆಯಾ? ಸಾಲ ಮತ್ತೆ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಇಲ್ಲಿ ಏನ್ ಬರುತ್ತೆ ಹೇಳಿ, ಗೂಡ್ಸ್, ಇನ್ಶೂರೆನ್ಸ್, ಟ್ರಾವೆಲ್, ಲೈಕ್ ದಿಸ್, ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್. ಓಕೆ, ದಿಸ್ ಈಸ್ ಬೇಸಿಕ್ಸ್ ಅಬೌಟ್ ವಾಟ್? ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಈ ರೀತಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇರಬಹುದು, ನೆಗೆಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇರಬಹುದು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಎರಡು ಇಂಪಾರ್ಟೆಂಟ್ ಕಂಟೆಂಟ್ಸ್ ಏನ್ ಹೇಳಿ, ಕರೆಂಟ್ ಅಕೌಂಟ್ಸ್ ಅಂಡ್ ಕ್ಯಾಪಿಟಲ್ ಅಕೌಂಟ್. ಕರೆಂಟ್ ಅಕೌಂಟ್ ಅಲ್ಲಿ ಈ ಕಂಟೆಂಟ್ಸ್ ಬರುತ್ತೆ, ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಈ ಮೂರು ಕಂಟೆಂಟ್ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಈಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಲ್ಲಿ ಓನ್ಲಿ ವಿಸಿಬಲ್ ಐಟಮ್ಸ್ ಆರ್ ಇನ್ಕ್ಲೂಡೆಡ್. ನನಗೆ ಹೇಳಿ, ಇಲ್ಲಿ ಟ್ರಾವೆಲ್, ಟ್ರಾನ್ಸ್ಪೋರ್ಟೇಷನ್, ಇಲ್ಲಿ ಏನಂದ್ವಿ ನಾವು ನಿಮಗೆ? ಎವ್ರಿಥಿಂಗ್ ಮೀನ್ಸ್ ವಾಟ್? Balance of payment is about what? Goods and services, everything. Systematic records of all the economic transactions, everything is included. Then in current account, what we are telling, current account ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದೆ ನಾನು ನಿಮಗೆ. ಕಮಾಡಿಟೀಸ್ ಇಂಪೋರ್ಟೆಡ್ ಅಂಡ್ ಎಕ್ಸ್ಪೋರ್ಟೆಡ್, ಕಮಾಡಿಟೀಸ್ ಇರಬಹುದು ಅಥವಾ ಸರ್ವಿಸಸ್ ಇರಬಹುದು. ಕಮಾಡಿಟೀಸ್ ಅಂಡ್ ಸರ್ವಿಸಸ್ ಎಲ್ಲಾನು ಇನ್ಕ್ಲೂಡ್ ಆಯ್ತು. ಬಟ್ ಇನ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ only visible items. Understood? Only visible items are included. So what do you mean by balance of trade? Means the balance of visible trade that is traded in goods or merchandise account. Goods formally or merchandise. Goods or merchandise ಅಂತೀವಿ ನಾವು. Only goods ಅಂದ್ರೆ visible, ಯಾವುದು ಕಣ್ಣಿಗೆ ಕಾಣುತ್ತೆ. Invisible ಅಂದ್ರೆ ಏನ್ ಹೇಳಿ, which we cannot touch. Okay?
that is invisible. Goods merchandise account over a given period of time. This is a simple meaning of balance of trade. Understood? These are the three important concepts which I have explained in short. Short ಅಲ್ಲಿ explain ಮಾಡಿದ್ದೀನಿ. Foreign portfolio investment, balance of payment. Foreign portfolio investment ಅಲ್ಲಿ ನಾನು ಹೇಳಿರುವ ಹಾಗೆ stocks, shares, bonds ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. Balance of payment, two contents are current account and capital account. And in current account we have goods and travel, goods and services imported and exported, travel, transportation, insurance, investment, transfer fees, government not included elsewhere means what? The items which are not included above. ಮೇಲೆ ನಾವು ಇನ್ಕ್ಲೂಡ್ ಮಾಡದೇ ಇರುವಂತ ಐಟಮ್ಸ್. ಅದಾದ್ಮೇಲೆ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುವುದು ಡೆಟ್ ಅಂಡ್ ಕ್ಲೇಮ್ಸ್ ಅಕೌಂಟ್ ಅಂತ ಕರಿತೀವಿ. ಇದರಲ್ಲಿ ಪ್ರೈವೇಟ್ ನವರು ಮಾಡಿರುವಂತಹ ಡೆಟ್ ಅಥವಾ ಕ್ಲೇಮ್ಸ್ ಇರಬಹುದು, ಬ್ಯಾಂಕಿಂಗ್ ನವರು ಮಾಡಿರುವುದು, ಅಫಿಷಿಯಲ್. ಈ ಮೂರು ಹೆಡ್ಸ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಲ್ಲಿ ಏನ್ ಬರುತ್ತೆ ಹೇಳಿ, ವಿಸಿಬಲ್ ಐಟಮ್ಸ್ ಲೈಕ್ ಗೂಡ್ಸ್ ಅಂಡ್ ಗೂಡ್ಸ್ ಓನ್ಲಿ, ನಾಟ್ ಸರ್ವಿಸಸ್, ಓನ್ಲಿ ವಿಸಿಬಲ್ ಐಟಮ್ಸ್. ಓಕೆ, ವೈ? ಬಿಕಾಸ್ ವೆನ್ ಯು ಆರ್ ಪ್ರೊವೈಡಿಂಗ್ ಸರ್ವಿಸ್, ನೀವು ಸರ್ವಿಸ್ ಕೊಡ್ತಾ ಇರಬೇಕಾದ್ರೆ ಎದುರಿಗಿರುವಂತಹ ವ್ಯಕ್ತಿಯ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ವಿಸಿಬಲ್ ಫಾರ್ಮ್ ಅಲ್ಲಿ ಹೇಳಕ್ ಬರಲ್ಲ. ಗೂಡ್ಸ್ ಅನ್ನ ನೀವು ವಿಸಿಬಲ್ ಆಗಿ ನೋಡಬಹುದು, ಸರ್ವಿಸಸ್ ಆರ್ ಇನ್ವಿಸಿಬಲ್, ದೋಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ balance of trade. Okay, in next class we will discuss about more important concepts of paper 2 of commerce. Paper 2 commerce ನ ಹೆಚ್ಚು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಮತ್ತೆ ನಾವು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.